ಬೆಲೆ ಏರಿಕೆ, ನಿರುದ್ಯೋಗ, ಕಪ್ಪು ಹಣ ಯಾವುದರ ಬಗ್ಗೆಯೂ ಸ್ಪಷ್ಟ ಮಾಹಿತಿ, ಪರಿಹಾರ ಉಪಾಯಗಳಿಲ್ಲದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೋಲಿನ ಹತಾಶೆಯಿಂದ ಮಾಂಗಲ್ಯ ಕಸಿಯುವ, ಮರಣಾನಂತರ ಕಾಂಗ್ರೆಸ್ ತೆರಿಗೆ ವಿಧಿಸುವ ಬಗ್ಗೆ ಸುಳ್ಳು ಹೇಳಲು ಆರಂಭಿಸಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಟೀಕಾ ಪ್ರಹಾರ ಮಾಡಿದ್ದಾರೆ. ಭಟ್ಕಳ ತಾಲೂಕಾ ಶಿರಾಲಿ ಶಾರ್ದೊಳೆ ಶ್ರೀ ಹಳೇಕೋಟೆ ಹನುಮಂತ ದೇವಸ್ಥಾನದ ಸಭಾಭವನದಲ್ಲಿ ಆಯೋಜಿಸಲಾದ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಬಡತನ ಏರಿಕೆಯಾಗಿದೆ. ತೃಪ್ತಿದಾಯಕ ಬದುಕು ಸಾಗಿಸುವವರ ಪಟ್ಟಿಯಲ್ಲಿ ಭಾರತ, ನೆರ ಪಾಕಿಸ್ತಾನ, ಶ್ರೀಲಂಕಾಗಳಿಗಿಂತ ಹಿಂದುಳಿದಿದೆ. ಕಪ್ಪು ಹಣ ತರುವುದಾಗಿ ಹೇಳಿದ್ದ ಪ್ರಧಾನಮಂತ್ರಿಗೆ ವಾಸ್ತವವಾಗಿ ಕಪ್ಪು ಹಣದ ಅಂಕಿಅಂಶ, ಅದನ್ನು ವಾಪಸ್ಸು ದೇಶಕ್ಕೆ ತರುವ ಬಗ್ಗೆ ಅರಿವಿಲ್ಲ. ಬೆಲೆ ಏರಿಕೆ, ನಿರುದ್ಯೋಗದ ಮಾಹಿತಿ ನೀಡುವ ಅಂಕಿ ಸಂಖ್ಯೆ ಸಮಿತಿಯ 2 ಸದಸ್ಯರು ರಾಜೀನಾಮೆ ನೀಡಿದ್ದು, ಆ ಸಮಿತಿಯನ್ನೇ ಇನ್ನೂ ಪುನರ್ರಚಿಸಿಲ್ಲ. ಮೋದಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಸ್ತಾಪಿಸುತ್ತಿರುವ ತೆರಿಗೆ ಪದ್ಧತಿಯನ್ನ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ರದ್ದು ಮಾಡಿರುವ ಬಗ್ಗೆಯೂ ಪ್ರಧಾನಮಂತ್ರಿಯಾದವರಿಗೆ ಗೊತ್ತಿಲ್ಲ. ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಅರುಣ್ ಜೇಟ್ಲಿ ಈ ತೆರಿಗೆ ಪದ್ಧತಿಯನ್ನ ಜಾರಿಗೆ ತರುವ ಬಗ್ಗೆ ಪ್ರಸ್ತಾಪಿಸಿದ್ದು ಮೋದಿ ಮರೆತಿದ್ದಾರೆ. ದಿನಕ್ಕೆ 3 ಬಾರಿ ಮೇಕಪ್ ಮಾಡಿಕೊಂಡು ಜನರನ್ನ ಮೋಡಿ ಮಾಡುವುದೇ ಮೋದಿಯವರ ಕೆಲಸವಾಗಿದೆ ಎಂದು ವಿವರಿಸಿದ್ರು. ಇವರು ಬಿಜೆಪಿ ಸರ್ಕಾರ ಬಂದ ಮೇಲೆ, ಮೋದಿ ಪ್ರಧಾನಿ ಆದ್ಮೇಲೆ, ಇದೇ ಅವರ ಹಣಕಾಸಿನ ಸಚಿವರಾದಂತಹ ಅರುಣ್ ಜೇಟ್ಲಿ ಮತ್ತು ಹಣಕಾಸಿನ ಸಚಿವರಾದ ರಾಜ್ಯ ಸಚಿವರಾದಂತಹ ಜಯಂತ್ ಸಿನ್ಹಾ ಅವರು ಈ ಇನ್ಹೆರಿಟೆಡ್ ಟ್ಯಾಕ್ಸ್ ಅನ್ನ ದೇಶದಲ್ಲಿ ಮತ್ತೆ ಹಾಕಬೇಕು ಎಂಬ ಅಭಿಪ್ರಾಯ ಮೂಡಿದ್ದು ಮಾತ್ರ ಅಲ್ಲದೆ ಅವರು ನೆಕ್ಸ್ಟ್ ಬಜೆಟ್ ನಲ್ಲಿ ಹಾಕ್ತಾರೆ ಅಂತೇಳಿ ಎಲ್ಲ ಲೆಕ್ಕಾಚಾರ ಆಗಿದೆ. ಆದ್ರಿಂದ ಅವರೇ ಇದನ್ನ ಹೇಳ್ತಾ ಇದ್ದಾರೆ ಹೊರತು ಅದು ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ನಾವು ಅದನ್ನ ಮಾಡಬಾರ್ದು, ಮುಂದೆ ಬೇರೆ ರೀತಿಯ ಟ್ಯಾಕ್ಸೇಷನ್ ನಮ್ಮ ಕಾರ್ಯಕ್ರಮ ಇರುವುದರಿಂದ ಇದು ಅಗತ್ಯ ಇಲ್ಲ ಅಂತೇಳಿ ಆಗ್ಲೇ ಕೈಬಿಟ್ಟಂತ ಟ್ಯಾಕ್ಸ್ ಅನ್ನ ಕಾಂಗ್ರೆಸ್ ಅನ್ನು ಹಾಕುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ. ಈ ಚುನಾವಣೆ ಪ್ರಾರಂಭ ಆಗುವಾಗ ನಮಗೂ ಕೂಡ ಅಷ್ಟು ಹೋಪ್ ಸಿಗಲಿಲ್ಲ. ಆದ್ರೆ ಅವರಿಗೆ ದಿನ ಹೋದಾಗೆ ಇವತ್ತು ಬಿಜೆಪಿ ಮತ್ತು ಅವರ ಎನ್ಡಿಎ ಒಂದು ಯಾವ ವರ್ಚಸ್ಸಿದೆ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಜಿಲ್ಲೆಗೆ ಬಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಚಕ್ಕಾರೆ ಎತ್ತಿಲ್ಲ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಜಿಲ್ಲೆಯ ಹೆದ್ದಾರಿ, ಅತಿಕ್ರಮಣ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಪರ ಜಿಲ್ಲೆಯ ಜನರು ಮತ ಚಲಾಯಿಸಲಿದ್ದು, ಕಣದಲ್ಲಿ ಉಳಿದಿರುವ ಅಭ್ಯರ್ಥಿಗಳು ಲೆಕ್ಕಕ್ಕೆ ಇಲ್ಲ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಬಿಜೆಪಿ ಬಾಕಿ 7 ಜನ ಅವರು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ನಂದಿಷ್ಟಿಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ನಾವು ಭಾವಿಸ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟರು. ಆ ಸಂವಿಧಾನದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಬೇಕು, ಲೋಕಸಭೆ, ರಾಜ್ಯಸಭೆ ಇರಬೇಕು, ವಿಧಾನಸಭೆ ಇರಬೇಕು. ಇದನ್ನು ಪ್ರಸ್ತಾಪ ಮಾಡ್ತಾ 5 ವರ್ಷಕ್ಕೆ ಒಮ್ಮೆ ಚುನಾವಣೆ ಆಗಬೇಕಂತ ಹೇಳಿದ್ರು. ಐಸಿ ಗ್ಯಾರಂಟಿ ಈಗ ಅವರು ಹೇಳ್ತಾರೆ, ಮೋದಿ ಸಾಹೇಬರು ದಿನ ಸಂಜೆ ಟಿವಿ ನೋಡಿ ಈ ಮೋದಿ ಈ ಗ್ಯಾರಂಟಿ ಶಬ್ದ ಒಂದರ ಕಡೆ ಕಾಪಿ ಮಾಡಿಕೊಂಡು ಅದು ಕಳೆತನ ಮಾಡಿಕೊಂಡು ಗ್ಯಾರಂಟಿ ಶಬ್ದಕ್ಕೆ ಟಿಕೆಟ್ ಇಟ್ರೆ ಮಾಡೋರು ಬಿಜೆಪಿ ಮುಖಂಡರು, ಗೌರವ ಪ್ರಧಾನಮಂತ್ರಿಗಳು, ಇದು ಅವರು ಸಹ ಗ್ಯಾರಂಟಿ ತಿಳ್ಕೊಳ್ಬೇಕು. ಇದೆಲ್ಲ ಬುದ್ಧಿವಂತರಿದ್ದೀವಿ. ಮತ್ತು ಅವರು ಪ್ರತಿಯೊಬ್ಬರು ಒಂದೇ ಮತ ಕೊಟ್ಟು ರಾಷ್ಟ್ರಪತಿಗೂ ಒಂದು ಮತ ಇದೆ, ಪ್ರಧಾನಮಂತ್ರಿಗೂ ಒಂದು ಮತ ಇದೆ, ನನಗೂ ಒಂದು ಮತ ಇದೆ, ನಿಮಗೂ ಒಂದು ಮತ ಇದೆ. ಬಡತನದಿಂದ ರಸ್ತೆ ಮೇಲೆ ಬೆಂಕಿ ಬೆಳೆದ ನಮಗೂ ಒಂದು ಮತ ಇದೆ. ಹಾಗೆ ಪ್ರತಿಯೊಬ್ಬರು ಮತದ ಮಹತ್ವ ತಿಳ್ಕೊಳ್ಬೇಕು. ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯಿಂದಾಗಿ 100 ಜನರು ಸಾವನ್ನಪ್ಪುತ್ತಿದ್ದಾರೆ. ಆದರೆ ಈ ಬಗ್ಗೆ ಕಾಳಜಿ ವಹಿಸದ ಬಿಜೆಪಿ ಅನ್ಯ ಸಾವನ್ನ ಹಿಡಿದುಕೊಂಡು ರಾಜಕಾರಣ ನಡೆಸುತ್ತಾ ಬಂದಿದೆ. ಸಿಆರ್ಝೆಡ್ ಸಮಸ್ಯೆಯ ಬಗ್ಗೆ ಪಕ್ಕದ ಕೇರಳ, ಗೋವಾ ರಾಜ್ಯಗಳ ಸಂಸದರು ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿ ಪರಿಹಾರ ಕಂಡುಕೊಂಡಿದ್ದಾರೆ. ಆದರೆ ನಮ್ಮ ರಾಜ್ಯದ ಸಂಸದರು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದ ಕಾರಣದಿಂದಾಗಿ ಪ್ರವಾಸೋದ್ಯಮ ಚಟುವಟಿಕೆ ಕುಂಠಿತಗೊಂಡು ಇಲ್ಲಿನ ಜನರು ಉದ್ಯೋಗಕ್ಕಾಗಿ ಪಕ್ಕದ ರಾಜ್ಯಗಳಿಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಸ್ವಲ್ಪ ನೆಮ್ಮದಿ ಜೀವನವನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ಕಷ್ಟ ಇತ್ತು. 400 ರೂಪಾಯಿ ಸಿಲಿಂಡರ್ ಇತ್ತು. ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ರೋಡಲ್ಲಿ ರೆಡಿ ಮಾಡೋದು, ಶೋಭಾ ಕರಂದ್ಲಾಜೆ ಇರ್ಬೋದು,
ಸ್ಮತಿ ಇರಾನಿ ಇರ್ಬೋದು, ರೋಡಲ್ಲಿ ಅಡಿಗೆ ಮಾಡೋದು. ಈ ಸುಳ್ಳಿಗೆ ಅಂತ್ಯ ಆಗ್ತಿದ್ರೆ ಮುಂದೆ ನಮ್ಮ ಮಕ್ಕಳಿಗೆ ಮುಂದೆ ಬರುವಂತ ಜನಾಂಗಕ್ಕೆ ಇದು ಸುಳ್ಳು ಅಂತ್ಯ. ಯಾವುದೇ ಕಾರಣಕ್ಕೆ ಇದು ಸುಳ್ಳು ಹೇಳಿ ಇಷ್ಟು ವರ್ಷ ಪ್ರಯೋಜನ ತಗೊಂಡು ಜನರಿಗೆ ಪ್ರಯೋಜನ ಇಲ್ಲದೆ ಇದ್ದಂಗಾಯ್ತು, ಈ ಜಿಲ್ಲೆ ಪ್ರಯೋಜನ ಇಲ್ಲದೆ ಇದ್ದಂಗಾಯ್ತು. ಯಾವ ಅಭಿವೃದ್ಧಿನೂ ಇಲ್ಲ. ಏನಾಗಿದೆ ಅಂತ ಹೇಳಿ. ರಾಮ ಮೊಗೇರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಚಂದ್ರಶೇಖರ್ ಗೌಡ, ವನಿತಾ ನಾಯ್ಕ್ ಮಂಕಿ, ಅಲ್ಬರ್ಟ್ ಡಿಕೋಸ್ತಾ, ನಾಸೀರ್, ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್, ವೆಂಕಯ್ಯ ಬೈರುಮನೆ, ಜನಾರ್ದನ್ ದೇವಾಡಿಗ, ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ವಿಷ್ಣು ದೇವಾಡಿಗ, ಸುರೇಶ್ ನಾಯ್ಕ್, ದುರ್ಗಾದಾಸ್ ಮೊಗೇರ್ ಮತ್ತಿತರರು ಇದ್ದರು. ಅಂಕೋಲಾ ಬಾಸಗೋಡದ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಆಶ್ರಯದಲ್ಲಿ 12ನೇ ವರ್ಷದ ಯುವ ಪ್ರತಿಭಾ ಪುರಸ್ಕಾರ ಉಪನ್ಯಾಸ ಕಾರ್ಯಕ್ರಮ ಮೇ 12ರಂದು ರವಿವಾರ ಸಂಜೆ ಸ್ವಾತಂತ್ರ್ಯ ಸಂಗ್ರಾಮ ಭವನದ ಸಾಧನಾ ವೇದಿಕೆಯಲ್ಲಿ ನಡೆಯಲಿದೆ ಎಂದು ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ಅಧ್ಯಕ್ಷ ದೇವಾನಂದ್ ಗಾಂವ್ಕರ್ ಹೇಳಿದರು. ಅಂಕೋಲಾದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು 2012ರಲ್ಲಿ ಸ್ಥಾಪನೆಯಾದ ಗಾಂವ್ಕರ್ ಮೆಮೋರಿಯಲ್ ಫೌಂಡೇಶನ್ ದಿವಂಗತ ಬೊಮ್ಮಯ್ಯ ಗಾಂವ್ಕರರು ಸಮಾಜಕ್ಕೆ ನೀಡಿದ ಕೊಡುಗೆಯನ್ನ ಒಂದೆಡೆ ದಾಖಲು ಮಾಡಿ ಬಹುಮುಖಿ ಪುಸ್ತಕವನ್ನ ಪ್ರಕಟಿಸಿದೆ. ಕಳೆದ 11 ವರ್ಷಗಳಿಂದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಉತ್ತರ ಕನ್ನಡ ಜಿಲ್ಲೆಯ 102 ಪ್ರತಿಭೆಗಳಿಗೆ ಯುವ ಪ್ರತಿಭಾ ಪುರಸ್ಕಾರ ನೀಡಲಾಗಿದೆ. ಯುವ ಜನಾಂಗಕ್ಕೆ ಸ್ಫೂರ್ತಿ ಹಾಗೂ ಉತ್ತೇಜನ ನೀಡುವ ಉದ್ದೇಶದಿಂದ ಗೌರವಾನ್ವಿತರಿಂದ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸುತ್ತಾ ಬಂದಿರುತ್ತದೆ. ಫೌಂಡೇಶನ್ನಿನ ಹಿರಿಯರ ಹೆಸರಿನಲ್ಲಿ ಶೈಕ್ಷಣಿಕ, ಕ್ರೀಡೆ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪ್ರೋತ್ಸಾಹಿಕ ನೆರವು ನೀಡುತ್ತಾ ಉತ್ತೇಜನ ನೀಡುತ್ತಾ ಬಂದಿದೆ. ಕಾರ್ಯಕ್ರಮದ ಉದ್ಘಾಟಕರಾದ ವಿಶ್ವದ ಮೊದಲ ಮಹಿಳಾ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಶಿರಸಿ ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನ ಕರಾವಳಿ ಮುಂಜಾವು ದಿನಪತ್ರಿಕೆ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಂಶಸ್ಥ ಸೋಮಶೇಖರ್ ವಿಶ್ವನಾಥ್ ದೇಸಾಯಿ ಆಗಮಿಸಲಿದ್ದು, ಈ ವೇದಿಕೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಹಾಲಿ ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ಗೆ ಗೌರವಾರ್ಪಣೆ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಮನ್ ಪೆನ್ನೇಕರ್ರಿಂದ ಯುವ ಜನಾಂಗ ಭವಿಷ್ಯದ ಭಾರತ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ವರ್ಷದಂತೆ ಉತ್ತರ ಕನ್ನಡ ಜಿಲ್ಲೆಯ 10 ತಾಲೂಕು 10 ವಿವಿಧ ಕ್ಷೇತ್ರಗಳ ಯುವ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಚರಿತ್ರೆಯಲ್ಲಿ ಅಮರಳಾದ ಅಂಕೋಲಾ ಕಣಗಿಲದ ಕಾಣಿ ಬೊಮ್ಮಕ್ಕನ ಸ್ಮರಣೆ ಕಾರ್ಯಕ್ರಮ ಹಾಗೂ ವಿದ್ಯಾಸಂಸ್ಥೆಗಳಿಗೆ ಪುಸ್ತಕ ಕೊಡುಗೆ ಕಾರ್ಯಕ್ರಮ ಮತ್ತು ಉಡುಪಿ ವಿದ್ಯೋದಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾಡಿನ ಖ್ಯಾತ ಗಾಯಕ ದೇವಾನಂದ್ ಮೋಹನ್ ಗಾಂವ್ಕರ್ರಿಂದ ಗಾಯನ ಹಾಗೂ ಕುಮಾರಿ ಪೃಥ್ವಿ ದೇವಾನಂದ್ ಗಾಂವ್ಕರ್ ಹಾಗೂ ಪುನೀತ್ ಮಾರುತಿ ನಾಯ್ಕರಿಂದ ಯಕ್ಷ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಸುದ್ದಿಗೋಷ್ಠಿಯಲ್ಲಿ ಗೋಪಾಲ್ ಆರ್ ನಾಯಕ್, ಅಕ್ಷತಾ ಕೃಷ್ಣಮೂರ್ತಿ ಮಾತನಾಡಿದರು. ಮಾಂತೇಶ್ ರೇವಡಿ, ಸಂಘಟನೆಯ ಉಪಾಧ್ಯಕ್ಷ ಅಕ್ಷಯ್ ಗಾಂವ್ಕರ್, ಭರತರಾಜ್ ಗಾಂವ್ಕರ್, ಪ್ರಜ್ಞಾ ನಾಯಕ್, ವಿನಯ್ ನಾಯಕ್, ವನಿತಾ ಗಾಂವ್ಕರ್, ಗಣಪತಿ ನಾಯಕ್ ಮತ್ತಿತರರು ಇದ್ದರು. ಗೋಕರ್ಣ ಸ್ಮಶಾನಕಾಲಿ ಮಂದಿರದ ಹತ್ತಿರವಿರುವ ರುದ್ರಭೂಮಿಗೆ ಸರಿಯಾದ ಕಾಯಕಲ್ಪ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ವಿವಿಧ ಸಮಾಜದವರಿಗಾಗಿ ಪ್ರತ್ಯೇಕವಾಗಿ ಶವ ಸಂಸ್ಕಾರಕ್ಕೆ ಇರುವ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ತೊಂದರೆಯಾಗುತ್ತಿದೆ. ಒಬ್ಬ ಮೃತ ವ್ಯಕ್ತಿಯ ಶವ ಸಂಸ್ಕಾರ ಆದ ನಂತರ ಸ್ವಚ್ಛಗೊಳಿಸಲು ಸಹ ನೀರಿಲ್ಲದೆ ಪರದಾಡಬೇಕಿದ್ದು, ಎಲ್ಲಿಂದಲೋ ನೀರು ತಂದು ಸ್ವಚ್ಛತಾ ಕಾರ್ಯ ಮಾಡಬೇಕಿದೆ. ಇಲ್ಲಿನ ದೂರದ ದದಡಿ ಸೇರಿದಂತೆ ವಿವಿಧ ಹಳ್ಳಿಗಳ ಜನರು ಸಹ ಅಲ್ಲಿ ಮೃತಪಟ್ಟ ವ್ಯಕ್ತಿಯನ್ನ ಇಲ್ಲಿಗೆ ತರುತ್ತಿದ್ದು, ಅದೆಷ್ಟೋ ದೂರದಿಂದ ಹೊತ್ತು ಸಾಗಿ ಬಂದ ನಂತರ ಮತ್ತೆ ಇಲ್ಲಿ ಸ್ವಚ್ಛಗೊಳಿಸಲು ಪರದಾಡುವ ಸ್ಥಿತಿ ಇದೆ. ಮಳೆ ಬಂದ್ರೆ ತೊಂದರೆಯಾಗದಂತೆ ಮೇಲ್ಛಾವಣಿಗೆ ಹಾಕಿದ ತಗಡುಗಳು ತುಕ್ಕು ಹಿಡಿದು ಬೀಳುವ ಸ್ಥಿತಿ ತಲುಪಿದೆ. ಈ ಜಾಗದ ಸುತ್ತಮುತ್ತಲಲ್ಲಿ ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳ ರಾಶಿಯೇ ಬೀಳುತ್ತಿದ್ದು, ಇವೆಲ್ಲವನ್ನ ಸರಿಪಡಿಸಿ ಮೃತ ವ್ಯಕ್ತಿಯ ಶವ ಸಂಸ್ಕಾರ ಮಾಡುವುದೇ ದೊಡ್ಡ ಸವಾಲಾಗಿದೆ. ಸಂಜೆಯಾದರೆ ದೀಪದ ವ್ಯವಸ್ಥೆಯೂ ಇಲ್ಲವಾಗಿದೆ. ಈ ಬಗ್ಗೆ ಸ್ಥಳೀಯ ಆಡಳಿತವಾದರೂ ಲಕ್ಷ್ಯ ವಹಿಸಿ ಸಿದ್ಧಿ ಮತ್ತು ಮುಕ್ತಿ ಕ್ಷೇತ್ರದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ಮುಕ್ತಿ ನೀಡಲು ಸರಿಯಾದ ಅವಕಾಶ ನೀಡಬೇಕಾಗಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.